ಪದ್ಮನಾಭ ದೇವರು ಶರತ್ ಕಾಲದಲ್ಲಿ ಉದಿಸಿ ಬರುವಂತಹ ಕೋಟಿ ಚಂದ್ರ ಪ್ರಕಾಶಮಾನವಾದ ದೇಹ ಕಾಂತಿಯುಳ್ಳಂತಾದರು. ಹಸ್ತಾಗ್ರಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಂಬಿ ಆಯುಧಗಳನ್ನು ಧರಿಸಿಹರು. ಬೆಳ್ಬಾದ ಕಮಲ ಮಧ್ಯದಲ್ಲಿ ಕುಳಿತಿಹರು. ಹಸ್ತವಲಯ ಹಸ್ತಾಂಗುಲಿ ಕಂಠಾಭರಣ ತೋಳದಂಡೆ ಭುಜಕೀರ್ತಿ ಬೆರಳುಂಗುರ ಕಾಲೊಂದಿಗೆ ಕೊರಳ ಪದಕ ಮುಂತಾದ ಆಭರಣಗಳಿಂದ ಶೋಭಾಯಮಾನವಾಗಿಹರು. ಶಿರಸ್ಸಿನಲ್ಲಿ ನವರತ್ನ ಖಚಿತವಾದ ಕಿರೀಟವನ್ನು ಧರಿಸಿಹರು. ಹಾಗೆಯೇ ಅನಂತನನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡು ಅನಂತವಾದ ವಿಶ್ವವನ್ನು ತನ್ನ ನಾಭಿಯಲ್ಲಿ ಇರಿಸಿಕೊಂಡು ಅನಂತ ಪದ್ಮನಾಭ ಎಂಬ ಅಭಿಧಾನ ಉಳ್ಳಂತಹ ಸ್ವಾಮಿಯ ಸನ್ನಿಧಾನದಲ್ಲಿ ರಾಶಿ ಪೂಜೆಯನ್ನು ಅದಾವ ಪ್ರಕಾರವಾಗಿ ನಡೆಸಬೇಕೆಂದರೆ ರಾಶಿ ಪೂಜಾ ವಿಧಿಂ ವಕ್ಷ್ಯೆ ಬ್ರಹ್ಮಣ ನಿರ್ಮಿತಂ ಪುರ ರಾಶೌ ರಾಶೌ ಪೃಥಕ್ ಪೂಜಾ ಕುರ್ವೀತ ವಿಧಿ ಪೂರ್ವಕಂ ಮೇಷಾದಿ ರಾಶೌ ಕುರ್ವೀತ ಕೇಶವಾದ್ಯರ್ಚನಂ ತಥಾ ಪತಂಗೋದಯಮಾರಭ್ಯ ಸಾದರಂ ಚ ಭಗೋದಯಂ. ಅನಾದಿ ಕಾಲ ಗರ್ಭದಲ್ಲಿ ಹೇಳಲ್ಪಟ್ಟಂತಹ ರಾಶಿ ಪೂಜೆಯನ್ನು ಅದಾವ ಪ್ರಕಾರವಾಗಿ ನಡೆಸಬೇಕೆಂದರೆ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯ ಪರ್ಯಂತ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಕೇಶವಾದಿ ದ್ವಾದಶ ಮೂರ್ತಿಗಳನ್ನು ಆಕಾಶ ಬೀಜಯುಕ್ತವಾದ ಅಕಾರಾದಿ ಸ್ವರಗಳೊಂದಿಗೆ ದಾತ್ರಾದಿ ದ್ವಾದಶಾದಿತ್ಯರ ಸಮ್ಮಿಲನದೊಂದಿಗೆ ದ್ವಂದ್ವ ಪೂಜೆಯಿಂದೊಡಗೂಡಿಕೊಂಡು ನಾರಾಯಣ ನಾರಾಯಣ ಎಂಬ ನಾಮ ಮಂತ್ರ ಜಪದಿಂದಲೂ ಕೀರ್ತನೆಯಿಂದಲೂ ಕೂಡಿದ್ದಾಗಿ ಈ ರಾಶಿ ಪೂಜೆಯನ್ನು ನಡೆಸುವುದರಿಂದ ಅಶ್ವಮೇಧ ವಾಜಪೇಯಾದಿ ಯಾಗಗಳ ಪರಮ ಅಪೂರ್ವ ಪುಣ್ಯ ಫಲವು ಪ್ರಾಪ್ತವಾಗುವುದು. ಇಂತಹ ರಾಶಿ ಪೂಜೆಯನ್ನು ಅದಾವ ಪ್ರಕಾರವಾಗಿ ನಡೆಸಬೇಕೆಂದರೆ ವನ್ಯ ಸಂಸ್ಕರಣಂ ಕೃತ್ವಾ ಮೂಲಬಿಂಬೆ ಯಥಾವಿಧಿ ಸೂರ್ಯೋದಯಂ ಸಮಾರಭ್ಯ ಯಾವತ್ ಸೂರ್ಯೋದಯಂ ಪುನಃ ಪ್ರೀಣನಂ ನೃತ್ಯಗಾನಾದ್ಯೈಃ ಅವಿಚ್ಛಿತ್ತಿರ್ಯಥಾ ಭವೇತ್ ಮಹಾಭಿಷೇಕ ವಿಧಿನಾ ಸಂಪೂಜ್ಯ ಪುರುಷೋತ್ತಮಂ ಪೃಥಕ್ ಪೃಥಕ್ ಪ್ರಕರ್ತವ್ಯಂ ಪೂಜಾ ದ್ವಾದಶ ರಾಶಿಷು ಏವಂ ಯಃ ಕುರುತೆ ಮರ್ತ್ಯೌ ವಾಜಪೇಯ ಫಲಂ ಲಭೇತ್ಯಂಬಂತೆ. ಅಗ್ನಿ ಸಂಜನನ ಪೂರ್ವಕವಾಗಿ ಪ್ರಧಾನ ಯಾಗದೊಂದಿಗೆ ತತ್ವಕಲಾ ಚೈತನ್ಯಗಳಿಂದ ಮೇಳೈಸಿಕೊಂಡು ಕಲಶಾರಾಧನಾದಿಗಳನ್ನು ಮಾಡಿಕೊಂಡು ಹಾಗೆಯೇ ಸ್ವಾಮಿಯ ಸನ್ನಿಧಾನಕ್ಕೆ ಪಾತ್ರವಾದ ಮೂಲಬಿಂಬಕ್ಕೆ ಮಹಾಭಿಷೇಕ ನ್ಯಾಸ ಪೂಜಾದಿ ಆಗಮುಕ್ತ ವಿಧಿಗಳಿಂದ ಪ್ರತ್ಯೇಕವಾಗಿ ದ್ವಾದಶ ರಾಶಿಗಳಲ್ಲಿ ತತ್ತತ್ ಅಭಿಮಾನಿ ದೇವತೆಗಳನ್ನು ಯಾರು ಶ್ರದ್ಧಾ ಭಕ್ತಿ ಸಮನ್ವಿತರಾಗಿ ಪೂಜಿಸುತ್ತಾರೋ ಅಂತಹ ಭಕ್ತ ಸಂದೋಹಕ್ಕೆ ವಾಜಪೇಯ ಎಂಬ ಶ್ರೌತ ಮಹಾಯಾಗದ ಪುಣ್ಯ ಫಲವು ಪ್ರಾಪ್ತವಾದೀತು. ತತಃ ಪಂಚಮಂತ್ರಾನ್ ಸಹಸ್ರಾರ್ಣ ಸಂಜ್ಞಾಂ ಷಡಂಗಂ ತದಂಗಾನಿ ದಿಗ್ಬಂಧನಾಸ್ತ್ರಂ ಹುತಾತ್ ತಸ್ಯ ಶಾಸ್ತ್ರಂ ತಥಾ ದ್ವಾದಶಾರ್ಣಂ ಧ್ರುವಂ ಪೌರುಷಂ ಸೂಕ್ತಮಷ್ಟಾಕ್ಷರಂ ಚ ಪುನಃ ಪಾವಮಾನೀರ್ ಚ ಕೇಶವಾದೀನ್ ತಥಾ ವಿಷ್ಣು ಸೂಕ್ತಂ ಚ ವೇದಾದಿ ಮಂತ್ರಾನ್ ಜಪೇಜ ಸಮಂತಾತ್ ಸದರ್ಭಾಗ್ರಹಸ್ತ ಸ್ಪೃಶಂತಶ್ಚ ದೇವಂ ಸದಾ ವೈಷ್ಣವೋಪಿ ಎಂಬಂತೆ. ಪಂಚತತ್ವ ಸಹಸ್ರಾರ್ಣ ಎಂಬ ಸಂಜ್ಞೆಯುಳ್ಳ ಮಂತ್ರ, ವಿಷ್ಣು ಷಡಕ್ಷರಿ, ತದಂಗ ಷಡಂಗ, ಪುರುಷ ಸೂಕ್ತ, ಪವಮಾನ ಸೂಕ್ತ, ಕೇಶವಾದಿ ಚತುರ್ವಿಂಶತಿ ಮಂತ್ರ ಹಾಗೂ ವಿಷ್ಣು ಸೂಕ್ತ, ಹಾಗೆಯೇ ಚತುರ್ವೇದಾದಿಗಳನ್ನು ಅವಗಾಹೋಕ್ತ ವಿಧಿ ಪ್ರಕಾರದಲ್ಲಿ ಗರ್ಭಾಗ್ರಹಸ್ಥನಾದಂತಹ ತಂತ್ರೋಪಾದಿಯ ಆಚಾರ್ಯರು ದೇವೋಪಾದಿಗಳನ್ನು ಸ್ಪರ್ಶಿಸುತ್ತಾ ಅಥವಾ ಅರ್ಚಿಸುತ್ತಾ ಈ ರಾಶಿ ಪೂಜೆಯಲ್ಲಿ ಅತಿ ಪ್ರಾಮುಖ್ಯವಾದಂತಹ ನಾರಾಯಣ ನಾಮ ಸಂಕೀರ್ತನೆಯನ್ನು ಅಹೋರಾತ್ರ ಪರ್ಯಂತ ಅವಿಚ್ಛಿನ್ನವಾಗಿ ಅನುಕ್ಷಣದಲ್ಲಿಯೂ ನಡೆಸಿಕೊಳ್ಳಬೇಕು. ಇಂತಹ ರಾಶಿ ಪೂಜೆಯ ಸಂಕೀರ್ತನೆಯನ್ನು ನಡೆಸುವುದರಿಂದ
ಅದಾವ ರೀತಿಯ ಫಲಗಳು ಪ್ರಾಪ್ತವಾಗುವುದು ಎಂದರೆ ಆರ್ತಾನುಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾ ಸುಖಿನೋ ಭವಂತಿ ಎಂಬಂತೆ ಬದುಕಿನಲ್ಲಿ ದಣಿದವರು, ಜೀವನದಲ್ಲಿ ದುಃಖಗೊಂಡವರು, ಮೈ ಮನಸ್ಸುಗಳಲ್ಲಿ ಜೀರ್ಣರಾದವರು, ಸಮಸ್ಯೆಗಳಿಂದ ಹೆದರಿಕೊಂಡವರು, ಭಯಂಕರ ರೋಗಗಳಿಂದ ಬಳಲುತ್ತಿರುವವರು, ಇವೇ ಮೊದಲಾದವರು ನಾರಾಯಣ ನಾಮ ಸಂಕೀರ್ತನೆಯ ಪುಣ್ಯ ಫಲದಿಂದ ಸಕಲ ದುಃಖಗಳಿಂದ ಪಾರಾಗಿ ನಿತ್ಯ ಸುಖಿಗಳಾಗಿ ದೇವತಾನುಗ್ರಹಕ್ಕೂ ಪಾತ್ರರಾಗುತ್ತಾರೆ ಎಂಬಂತಹ ಶಾಸ್ತ್ರ. ಅಂತಹ ಸಂಕೀರ್ತನೆಯನ್ನು ಅದಾವ ಪ್ರಕಾರವಾಗಿ ನಡೆಸಬೇಕೆಂದರೆ ಪದೇ ನೃತ್ಯಂ ಕರೆ ತಾಳಂ ಮುಖೇ ಗೀತಂ ತಥೈವ ಚ ಮನೋಧ್ಯಾನಂ ಚ ಚತ್ವಾರಿ ಸ್ವರ್ಗ ಸೋಪಾನ ಮೀರಿತಂ ಎಂಬಂತೆ ತನ್ನೆರಡು ಪಾದಗಳಿಂದ ನರ್ತಿಸುತ್ತಾ ನರ್ತಿಸುತ್ತಾ ತಾಳಗಳನ್ನು ಪಿಡಿದ ಕೈಗಳಿಂದ ನಾದವನ್ನು ಝೇಂಕರಿಸುತ್ತಾ ಝೇಂಕರಿಸುತ್ತಾ ಮನೋಹರವಾದ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ನಾರಾಯಣ ನಾರಾಯಣ ಎಂಬಿ ಮೊದಲಾದ ವಿವಿಧ ಸಂಕೀರ್ತನೆಗಳನ್ನು ಮುಖ ಕಮಲದಿಂದ ಮಂತ್ರ ತುಲ್ಯವಾದ ಭಜನೆಗಳನ್ನು ಹಾಡುತ್ತಾ ಹಾಡುತ್ತಾ ಸ್ವರ್ಗದ ಬಾಗಿಲನ್ನೇ ತೆರೆಸುವ ಈ 4 ಅವಸ್ಥೆಗಳು ಚತುರ್ವರ್ಗ ಫಲಪ್ರದವೂ ಆಗಿರುತ್ತದೆ. ಕೃತೆ ಯುಗೆ ತಪಃ ಪ್ರೋಕ್ತಂ ತ್ರೇತಾಯಾಂ ಯಜ್ಞಮೇವ ಚ ದ್ವಾಪರೇ ಚಾರ್ಚನಂ ವಿಷ್ಣೋಃ ರಾಶಿ ಪೂಜಾ ಕಲೌ ಯುಗೆ ಎಂಬಂತೆ ಕೃತಯುಗದಲ್ಲಿ ತಪಸ್ಸು ವಿಶಿಷ್ಟ ಫಲಪ್ರದವಾದರೆ ತ್ರೇತಾಯುಗದಲ್ಲಿ ಯಜ್ಞವು ಫಲಪ್ರದವಾಗುತ್ತಿತ್ತು. ದ್ವಾಪರ ಯುಗದಲ್ಲಿ ಅರ್ಚನೆಯು ಫಲಪ್ರದವಾಗಿದ್ದು ಕಲಿಯುಗದಲ್ಲಿ ರಾಶಿ ಪೂಜೆಯು ವಿಶಿಷ್ಟವಾದ ಮತ್ತು ಮಹತ್ತರವಾದ ಫಲದಾಯಕವಾಗಿರುತ್ತದೆ. ಕೃತೇಷು ದಶಭಿರ್ವರ್ಷೈಃ ತ್ರೇತಾಯಾಂ ಅಯನದ್ವಯೇ ದ್ವಾಪರೇ ಚೈಕಮಾಸೀನ ಅಹೋರಾತ್ರೌ ಕಲೌ ಯುಗೆ ಎಂಬಂತೆ ಕೃತಯುಗದಲ್ಲಿ ದೇವರನ್ನು ಸಂಪ್ರೀಣನಗೊಳಿಸಬೇಕಾದರೆ 10 ವರ್ಷಗಳೇ ಬೇಕಾದವು. ತ್ರೇತಾಯುಗದಲ್ಲಿ ದೇವರ ಸಂಪ್ರೀತಿಗೆ 2 ಅಯನಗಳು ಅರ್ಥಾತ್ 1 ವರ್ಷವೇ ಬೇಕಾದವು. ದ್ವಾಪರ ಯುಗದಲ್ಲಿ ದೇವರ ಸಂಪ್ರೀತಿಗೆ 1 ತಿಂಗಳು ಬೇಕಾದವು. ಆದರೆ ಕಲಿಯುಗದಲ್ಲಿ ಅಹೋರಾತ್ರ ಪರ್ಯಂತ ಒಂದೇ ದಿವಸ ಮಾಡಿದ ಸಂಕೀರ್ತನಾಯುಕ್ತ ರಾಶಿ ಪೂಜೆಯಿಂದ ಸ್ವಾಮಿಯು ಪರಮ ಸಂತುಷ್ಟನಾಗಿ ಅನಂತ ಫಲದಾಯಕನಾಗುತ್ತಾನೆ ಎಂಬಂತಹ ಶಾಸ್ತ್ರ. ಕೃತ್ವಾಶ್ವಮೇಧ ಸಹಸ್ರಾತ್ ಅಧಿಕಂ ಪುಣ್ಯದಂ ಕಲೌ ತಸ್ಮಿನ್ ರಾಷ್ಟ್ರೇ ಸದಾ ಸೌಖ್ಯಂ ಸರ್ವತ್ರ ವಿಜಯಂ ತಥಾ ಮಹಾಮಾರಿ ಮಹಾವ್ಯಾಧಿ ಬಾಧಾಶತ ವಿನಾಶನಂ ದೀರ್ಘಾಯು ಪುತ್ರ ಪೌತ್ರಾದಿ ಧನ ಧಾನ್ಯ ವಿವರ್ಧನಂ ಸುಭಿಕ್ಷದಂ ಪಾಪಹರಂ ಮೋಕ್ಷದಂ ನಿತ್ಯಮಂಗಲಂ ಎಂಬಂತೆ ಸ್ವಾಮಿಗೆ ಅತಿ ಪ್ರೀತಿಕರವಾದಂತಹ ರಾಶಿ ಪೂಜೆಯನ್ನು ನಡೆಸುವುದರಿಂದ ಸಹಸ್ರ ಅಶ್ವಮೇಧಯಾಗದ ಪುಣ್ಯ ಫಲಕ್ಕಿಂತಲೂ ಅಧಿಕವಾದ ಪುಣ್ಯವು ಪ್ರಾಪ್ತವಾಗುವುದು. ರಾಷ್ಟ್ರದಲ್ಲಿ ಸದಾ ಕಾಲವು ಸೌಖ್ಯ ವಿಜಯ ಧರ್ಮ ಪ್ರಜ್ಞೆಯು ನೆಲೆ ನಿಂತಿತು. ಭಯಂಕರವಾದ ಕಾಯಿಲೆಗಳು ರೋಗಗಳು ಬಾಧೆಗಳು ದೂರೀಕೃತವಾದವು. ದೀರ್ಘಾಯುಷ್ಯದೊಂದಿಗೆ ಪುತ್ರ ಪೌತ್ರಾಭಿವೃದ್ಧಿ ಪೂರ್ವಕ ಧನ ಧಾನ್ಯ ಸಮೃದ್ಧಿಯು ಸುಭಿಕ್ಷೆಯು ನಿತ್ಯ ಮಂಗಲವು ಉಂಟಾದೀತು. ಹಾಗೆಯೇ ಪರಮ ಅಪೂರ್ವವಾದ ಮೋಕ್ಷ ಫಲವು ಪ್ರಾಪ್ತವಾದೀತು. ಗೋಕೋಟಿ ದಾನಂ ಗ್ರಹಣೇಶು ಕಾಭ್ಯಾಂ ಪ್ರಯಾಗ ಗಂಗಾಯುತ ಕಲ್ಪವಾಸಃ ಯಜ್ಞಾಯುತಂ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತ್ಯಾನ ಸಮಂ ಶತಾಂಶೈಃ ಎಂಬಂತೆ ಇನ್ನು ಸ್ವಾಮಿಗೆ ಅತಿ ಪ್ರೀತಿಕರವಾದಂತಹ ಸಂಕೀರ್ತನಾಯುಕ್ತ ರಾಶಿ ಪೂಜೆಯನ್ನು ನಡೆಸುವುದರಿಂದ ಕೋಟಿ ಕೋಟಿ ಗೋದಾನದ ಫಲವು ಪ್ರಾಪ್ತವಾಗುವುದು. ಗ್ರಹಣ ಕಾಲದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು
ಸಂಗಮಗೊಂಡಂತಹ ತ್ರಿವೇಣಿಯಲ್ಲಿ ಅವಗಾಹ ಮಾಡಿದ ಪುಣ್ಯ ಫಲವು ಪ್ರಾಪ್ತವಾಗುವುದು. ಅಷ್ಟೇ ಅಲ್ಲದೆ ಅಂತಹ ತ್ರಿವೇಣಿಯಲ್ಲಿ 10,000 ಕಲ್ಪಗಳ ತನಕ ಅವಗಾಹ ಪೂರ್ವಕ ವಾಸ ಮಾಡಿದಂತಹ ಪುಣ್ಯ ಫಲವೂ ಕೂಡ ಪ್ರಾಪ್ತವಾಗುವುದು. ಹಾಗೆಯೇ 10,000 ಮಹಾಯಜ್ಞಗಳನ್ನು ಮಾಡಿದ ಪುಣ್ಯ ಫಲವೂ ಕೂಡ ಪ್ರಾಪ್ತವಾದೀತು. ಮೇರು ಪರ್ವತದಷ್ಟು ಬೃಹದಾಕಾರದ ಸುವರ್ಣ ರಾಶಿಯನ್ನು ದಾನ ಮಾಡಿದಂತಹ ಪುಣ್ಯ ಫಲವೂ ಕೂಡ ಪ್ರಾಪ್ತವಾಗುವುದು. ಈ ಹಿಂದೆ ಹೇಳಲ್ಪಟ್ಟಂತಹ ಎಲ್ಲಾ ಪುಣ್ಯಗಳು ಕೂಡ ಕೇವಲ ಗೋವಿಂದ ಕೀರ್ತನಾಯುಕ್ತವಾದ ರಾಶಿ ಪೂಜೆಯ ಶತಾಂಶ ಫಲಕ್ಕೂ ಸಮವಾಗಲಾರದು. ಈ ಪ್ರಕಾರ ರಾಶಿ ಪೂಜೆಯ ಮಹತ್ವವನ್ನು ವಿವರಿಸುವ ಭರದಲ್ಲಿ ಶಬ್ದ ಭಂಡಾರಗಳೇ ಬರಿದಾದವು. ತನ್ನಿಮಿತ್ತ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಪ್ರೀತ್ಯರ್ಥವಾಗಿ ಆಹಿತಾನಲ ಎಂಬ ಅಗ್ನಿಯನ್ನು ಉಪಾಸಿಸಿಕೊಂಡು ಬಂದಂತಹ ಐತಾಳ ಮನೆತನದವರಾದ ಶ್ರೀ ಅನಂತ ಪದ್ಮನಾಭ ಐತಾಳರು ಹಾಗೂ ಸಕುಟುಂಬವನ್ನು ಸೇರಿಸಿಕೊಂಡು ನಡೆಸಿದಂತಹ ಶ್ರೀ ರಾಶಿ ಪೂಜಾ ಮಹೋತ್ಸವದಿಂದಾಗಿ ಸ್ವಾಮಿಯು ಪರಮ ಸಂತುಷ್ಟನಾಗಿ ನಡೆಸಿದಂತಹ ಯಜಮಾನ ವರ್ಗಕ್ಕೂ ಹಾಗೂ ನೋಡಿದಂತಹ ಸಮಸ್ತ ಸದ್ಭಕ್ತರಿಗೂ ಕೂಡ ದಶ ದಿಕ್ಕಿನಲ್ಲಿ ಬರುವಂತಹ ವಿಘ್ನಗಳನ್ನು ಪರಿಹರಿಸಿ ಆಯುಷ್ಯ, ಆರೋಗ್ಯ, ಸುಖ, ಸಂಪದಭಿವೃದ್ಧಿಯನ್ನು ಒದಗಿಸಿಕೊಡಬೇಕೆಂತ ಧ್ಯಾನಾವಸಾನದಲ್ಲಿ ಪುಷ್ಪಾಕ್ಷತಾರ್ಪಿಸಿ ನಮಸ್ಕರಿಸಬೇಕು. ಕೃಷ್ಣಾಯ ಯಾದವೇಂದ್ರಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಅನಂತ ಪದ್ಮನಾಭಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.